ದಿತ್ವಾ ಚಂಡಮಾರುತದ ಹೊಡೆತಕ್ಕೆ ಶ್ರೀಲಂಕಾ ತತ್ತರಿಸಿ ಹೋಗಿದೆ. ರಾವಣನ ಊರು ಅಕ್ಷರಶಃ ಮುಳುಗೇಳ್ತಾ ಇದೆ. 10 ಗ್ರಾಮಗಳು ಜಲಾವೃತವಾಗಿದ್ದು ಜಮೀನುಗಳೆಲ್ಲ ಕೆರೆಯಂತಾಗಿದ್ದಾವೆ. ಸೈಕ್ಲೋನ್ ಸೃಷ್ಟಿಸಿದ ಅವಾಂತರ ಹೇಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶ್ರೀಲಂಕಾ ದೇಶವನ್ನೇ ಅರ್ಧ ಮುಳುಗಿಸಿದ ಅತ್ಯಂತ ವಿನಾಶಕಾರಿ ದಿತ್ವಾ ಚಂಡಮಾರುತ ದಕ್ಷಿಣ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ. ತಮಿಳುನಾಡು, ಪುದುಚೇರಿಯಲ್ಲೂ ರಾತ್ರೋರಾತ್ರಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿ ದಿತ್ವಾ ಚಂಡಮಾರುತ ಆರ್ಭಟ ಮಾಡಿದೆ. ಪುದುಚೇರಿಯಲ್ಲಿ ಸಮುದ್ರದ ಅಲೆಗಳು ಭೋರ್ಗರೆಯುತ್ತಿದೆ. ಬಿರುಗಾಳಿಯ ಅಬ್ಬರಕ್ಕೆ ಅಲೆಗಳು ದಡವನ್ನೂ ದಾಟಿ ಬಂದು ಅಪ್ಪಳಿಸುತ್ತಿವೆ. ಬಿರುಗಾಳಿಯ ಆರ್ಭಟಕ್ಕೆ ಸಮುದ್ರ ತೀರದ ಚೆನ್ನೈ ನಗರವೇ ಮಂಜಿನಿಂದ ಮುಚ್ಚಿ ಹೋಗಿದೆ. ಮೀನುಗಾರಿಕೆ ಬೋಟ್ಗಳೆಲ್ಲ ದಡದಲ್ಲೇ ಲಂಗರು ಹಾಕಿವೆ. ಚೆಂಗಲಪಟ್ಟುವಿನಲ್ಲಿ ಮಳೆ ಆರ್ಭಟಕ್ಕೆ 100 ಎಕರೆ ಮುಳುಗಡೆಯಾಗಿದೆ. ರಸ್ತೆಗಳು ಜಲಾವೃತವಾಗಿವೆ. ನಾಗಪಟ್ಟಿಣಂನಲ್ಲಿ ದೇವಸ್ಥಾನಗಳು ಮುಳುಗಿ ಹೋಗಿದೆ. 10ಕ್ಕೂ ಹೆಚ್ಚು ಗ್ರಾಮಗಳು ರಾತ್ರಿ ಸುರಿದ ಮಳೆಯಲ್ಲಿ ಮುಳುಗಿ ಹೋಗಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ದಿತ್ವಾ ಸೈಕ್ಲೋನ್ ಸೃಷ್ಟಿಸಿರುವ ಅವಾಂತರ ಸೆರೆಯಾಗಿದೆ. ತಮಿಳುನಾಡು, ಪುದುಚೇರಿಯನ್ನ ನಡುಗಿಸಿದ ದಿತ್ವಾ ಸೈಕ್ಲೋನ್ ಕರ್ನಾಟಕಕ್ಕೂ ಹೊಡೆತ ಕೊಟ್ಟಿದೆ. ನಿನ್ನೆಯಿಂದಲೂ ಬೆಂಗಳೂರು ಮಂಜಿನಲ್ಲಿ ಮುಚ್ಚಿ ಹೋಗಿದೆ. ತುಂತುರು ಮಳೆ ಜೊತೆ ಭೀಕರ ಶೀತಗಾಳಿಗೆ ಬೆಂಗಳೂರಷ್ಟೇ ಅಲ್ಲ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಸೇರಿದಂತೆ ಅನೇಕ ಜಿಲ್ಲೆ ಜನ ಮನೆ ಬಿಟ್ಟು ಹೊರಗೆ ಬರದ ಪರಿಸ್ಥಿತಿ ನಿರ್ಮಾಣ ಮಾಡಿತ್ತು. ಸದ್ಯಕ್ಕೆ ಕರ್ನಾಟಕದಲ್ಲಿ ನಾಳೆಯೂ ಇದೇ ಶೀತಗಾಳಿ, ಮಂಜಿನ ಹನಿ ಮುಂದುವರಿಯಲಿದೆ. ಯಾಕಂದ್ರೆ ಹವಾಮಾನ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ ಇವತ್ತು ಮಧ್ಯರಾತ್ರಿ ದಿತ್ವಾ ಸೈಕ್ಲೋನ್ ಆಂಧ್ರ ಪ್ರದೇಶದ ಕರಾವಳಿ ತೀರಕ್ಕೆ ಲಗ್ಗೆ ಹಾಕ್ತದೆ. ಈಗಾಗಲೇ ಆಂಧ್ರ ಪ್ರದೇಶದ ನೆಲ್ಲೂರಲ್ಲಿ NDRF ಪಡೆಗಳನ್ನು ನಿಯೋಜಿಸಲಾಗಿದೆ. ನಾಳೆ ಸಂಜೆ ಮೇಲೆ ಕರ್ನಾಟಕ, ತಮಿಳುನಾಡಲ್ಲಿ ಸೈಕ್ಲೋನ್ ಆರ್ಭಟ ಕಡಿಮೆ ಆಗಲಿದೆ. ಇನ್ನು ಶ್ರೀಲಂಕಾದಲ್ಲಿ ದಿತ್ವಾ ಹೊಡೆತಕ್ಕೆ ಇದುವರೆಗೂ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ನಷ್ಟವಾಗಿದೆ ಅಂತ ಶ್ರೀಲಂಕಾ ಸರ್ಕಾರ ಅಂಕಿ ಅಂಶಗಳನ್ನು ರಿಲೀಸ್ ಮಾಡಿದೆ. ಚಂಡಮಾರುತ, ಮಳೆ, ಭೂಕುಸಿತದಿಂದ ಶ್ರೀಲಂಕಾದಲ್ಲಿ ಒಟ್ಟು 207 ಜನರ ಸಾವಾಗಿದೆ. 203 ಜನ ಇನ್ನೂ ನಾಪತ್ತೆಯಾಗಿದ್ದು ಸುಳಿವು ಸಿಕ್ಕಿಲ್ಲ. ಸೈಕ್ಲೋನ್ ರಣಾರ್ಭಟಕ್ಕೆ 1100 ಕಿಲೋಮೀಟರ್ ರಸ್ತೆ ಹಾಳಾಗಿದೆ. 217ಕ್ಕೂ ಹೆಚ್ಚು ಮನೆಗಳು ಕುಸಿದು ಬಿದ್ದಿವೆ. ಒಟ್ಟಾರೆ 8,33,000 ಜನರ ಬದುಕು ಅತಂತ್ರವಾಗಿದೆ. 1,22,000 ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಲಾಗಿದ್ದು ಇನ್ನೂ ಸಾವು ನೋವು ಹೆಚ್ಚಾಗುವ ಆತಂಕವಿದೆ. ಒಟ್ಟಾರೆ ದಿತ್ವಾ ಸೈಕ್ಲೋನ್ನಿಂದ ಶ್ರೀಲಂಕಾ ಕರಾಳ ಕ್ಷಣವನ್ನ ಎದುರಿಸುತ್ತಿದ್ದು ಭಾರತ ಎಲ್ಲ ಅಗತ್ಯ ನೆರವುಗಳನ್ನು ನೀಡ್ತಾ ಇದೆ. ಇದೇ ದಿತ್ವಾ ಸೈಕ್ಲೋನ್ ಸದ್ಯ ತಮಿಳುನಾಡನ್ನ ಮುಳುಗಿಸಿ ಕರ್ನಾಟಕವನ್ನ ನಡುಗಿಸಿ ಆಂಧ್ರ ಪ್ರದೇಶಕ್ಕೆ ಲಗ್ಗೆ ಹಾಕಿದ್ದು. ಸೊ ಕರ್ನಾಟಕದಲ್ಲಿ ಚಳಿ, ಮಳೆ ನಾಳೆಯೂ ಹೀಗೆ ಇರುತ್ತೆ, ಹುಷಾರಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.